ಮಿಥುನ ರಾಶಿಯವರೇ, ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕೆರಿಯರ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆದರೆ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕೋಕ್ಕೆ ಮುಂಚೆ ಇದೊಂದು ರಹಸ್ಯನ ನೀವು ತಿಳ್ಕೊಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭರ್ಜರಿ ಧನಲಾಭ ಅಂತೂ ಇದೆ. ಆದರೆ ಮಾಡಬೇಕಾಗಿರೋ ಆ ಒಂದು ಕೆಲಸ ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಕೊನೆಗೂ ಮಿಥುನ ರಾಶಿಯವರ ಕಷ್ಟಗಳಿಗೆ ಮುಕ್ತಿ ಅಂತೂ ಸಿಗ್ತಿದೆ. ನಿಮಗೆ ನಡೀತಿರೋ ಸಡನ್ ಬದಲಾವಣೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನೀವು ಜುಲೈನಲ್ಲಿ ಬಹಳಷ್ಟು ಕಷ್ಟಪಟ್ಟಿರ್ತೀರ. ಯಾಕಂದರೆ ಕುಜ 12ನೇ ಮನೇಲಿದ್ದ ಆಕ್ಸಿಡೆಂಟ್ಗಳಾಗುವಂಥದ್ದು, ಮನೆಯಲ್ಲಿ ಜಗಳಗಳಾಗುವಂಥದ್ದು, ಖರ್ಚು ವಿಪರೀತ ಆಗುವಂಥದ್ದು, ತುಂಬ ಕಿರಿಕಿರಿನ ಅನುಭವಿಸಿದ್ದೀರ. ಆದರೆ ಇವಾಗ ಕುಜ ಬದಲಾವಣೆಯಾಗಿ ಲಗ್ನಕ್ಕೆ ಬಂದಿದ್ದಾನೆ. ಕುಜ ಅನ್ನೋನು ಭೂಮಿ ಕಾರಕ ಆಗಿರೋದ್ರಿಂದ ಭೂಮಿಯಿಂದ ಲಾಭಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಿಮಗೆ. ಜಾಗ ತಗೊಳ್ಳೋದಕ್ಕಾಗಿರ್ಬೋದು, ಮಾರಕ್ಕಾಗಿರ್ಬೋದು, ಅಥವಾ ತಗೋಬೇಕು ಅನ್ನೋ ಮನಸ್ಥಿತಿ ಆಗಿರ್ಬೋದು. ಯಾಕಂದರೆ ಗುರು ಬದಲಾವಣೆ ಆಗಿದ್ದಾನೆ, ಗುರುಬಲ ಬಂದಿದೆ. ಸೊ ಇದರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಬಿಕಾಸ್ ಇವಾಗ ಗುರು ಇಷ್ಟು ದಿವಸ ಕಂಬಸ್ಟ್ ಆಗಿದೆ, ಇನ್ಮೇಲೆ ಗುರುನೂ ಕೂಡ ಏನು ತನ್ನ ಕಂಬಸ್ಟ್ ಸ್ಥಿತಿಯಿಂದ ಈಚೆ ಬಂದಿರ್ತಾನೆ. ಶುಭ ಕಾರ್ಯಗಳಾಗ್ತಿರುತ್ತೆ. ಗಂಡು ಹೆಣ್ಣು ಹುಡುಕ್ತಾ ಇರೋರಿಗೆ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಮದುವೆ ಮಾಡ್ಕೊಳ್ಳೋವಂಥವ್ರಿಗೆ, ಮನೆಯಲ್ಲಿ ಏನು ಶುಭ ಕಾರ್ಯಗಳು ಮಾಡೋವಂಥವ್ರಿಗೆ ಅದೆಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಸಮಯ ಅಂತೂ ಹೌದು. ಆದರೆ ಇಲ್ಲಿ ಬರೋ ಸಮಸ್ಯೆ ಏನು ಅಂದರೆ ಸ್ವಲ್ಪ ಆತರದ ನಿರ್ಧಾರಗಳನ್ನ ತೊಗೊಂಡ್ಬಿಡ್ತೀರಾ. ವಿಪರೀತವಾದ ಕೋಪ ಬೇರೆ ಆಗಿರುತ್ತೆ. ಯಾರನ್ನ ಮಾತಾಡ್ಸಿದ್ರೆ ಸಾಕು ಟ್ರಿಗರ್ ಆಗಿಬಿಡ್ತೀರಾ. ಆ ರೀತಿಯಾದ ಕೋಪ ಬೇರೆ ಇರುತ್ತೆ. ಜೊತೆಗೆ ಆತರದ ನಿರ್ಧಾರಗಳು, ಏನೋ ಒಂದು ಬೇಗ ಕೆಲಸ ಆಗಬೇಕಷ್ಟೇ. ಅದು ಒಳ್ಳೇದೋ ಕೆಟ್ಟದೋ ಇನ್ನೊಂದೋ ಅದ್ರ ಲಾಭ ಬರುತ್ತೋ ನಷ್ಟ ಬರುತ್ತೋ ಗೊತ್ತಿಲ್ಲ. ಈ ಕೆಲಸ ಫಿನಿಷ್ ಮಾಡಬೇಕಷ್ಟೇ, ಅದು ಕ್ಲೀನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ರೀತಿಯಾದ ನಿರ್ಧಾರಗಳನ್ನ ತೊಗೊಳಕ್ಕೆ ಶುರು ಮಾಡಿಬಿಡ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಸ್ವಲ್ಪ ತಾಳ್ಮೆಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಸಮಸ್ಯೆಗಳು ಬರಲ್ಲ. ಇಲ್ಲಾಂದರೆ ಆ ಥರದ ನಿರ್ಧಾರ ತೊಗೊಂಡು ಸಿಕ್ಕಿದ್ದಕ್ಕೆಲ್ಲ ಸೈನ್ಗಳು ಹಾಕ್ಬಿಡೋದು. ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಬಿಕಾಸ್ 10ನೇ ಮನೇಲಿ ಶನಿ ಕೂತಿದ್ರು, ಈಗ ಗುರು ದೃಷ್ಟಿ ಬೀಳ್ತಾ ಇದೆ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಹಾಗಂದಿದ್ದು ಮಾತ್ರಕ್ಕೆ ಯಾವುದೊಂದ್ರೆ ಅದಕ್ಕೆ ಸಿಕ್ಕಿದ್ದಕ್ಕೆ ಸೈನ್ಗಳು ಹಾಕ್ಬಿಡೋದು. ಇಲ್ಲ ಯಾವುದೋ ಒಂದು ಮನೆ ಶಿಫ್ಟ್ ಮಾಡ್ತಾ ಇರ್ತೀರಾ, ಮನೆ ಚೆನ್ನಾಗಿರಲ್ಲ, ಓನರಿಂದ ಏನೋ ಕಿರಿಕಿರಿ ಆಗ್ತಿರುತ್ತೆ, ಸೈನ್ ಮಾಡಿಕೊಟ್ಬಿಟ್ಟಿರ್ತೀರಾ. ಅದರಿಂದ ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಮನೆಯಲ್ಲಿ ಕಿರಿಕಿರಿ ಆಗೋ ಸಂಭವಗಳು ಜಾಸ್ತಿನೇ ಇದೆ. ವಾಹನಗಳು ಅಂದರೆ ಕಾರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಧಾನವಾಗಿ ವಾಹನ ಚಲಾವಣೆ ಮಾಡ್ಕೊಂಡು ಹೋಗೋದ್ರಿಂದ ಈ ಸಮಸ್ಯೆನೂ ಕೂಡ ನೀವು ತಪ್ಪಿಸ್ಕೋಬಹುದು. ಇನ್ನು 2ನೇ ಮನೇಲಿ ಗುರು ಇರೋದ್ರಿಂದ ಗುರುಬಲ ಬಂದಿದೆ. ಒಳ್ಳೆ ಅಭಿವೃದ್ಧಿ ಆಗ್ತದೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತೀರಾ ನಮ್ಗೆ ಯಾವ ಅಭಿವೃದ್ಧಿನೂ ಆಗ್ತಿಲ್ಲ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ಖಂಡಿತವಾಗ್ಲೂ ಎಲ್ಲ ಅಭಿವೃದ್ಧಿನೂ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಶುರುನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಇದ್ದಿದ್ದೆ. ಲಾಭಗಳು ಖಂಡಿತವಾಗ್ಲೂ ಇರೋದಿಲ್ಲ. ಆದರೆ ದಿನಪರ್ತಿ ನೀವು ಕೆಲಸ ಮಾಡ್ತಾ ನಿಮಗೆ ಖಂಡಿತವಾಗ್ಲೂ ಎಲ್ಲದರಲ್ಲೂ ಲಾಭ ತಗೊಳ್ಳೋ ಒಂದು ಐಡಿಯಾನೂ ಕೂಡ ನಿಮಗೆ ಸಿಕ್ಕುತ್ತೆ. ಸೊ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಉತ್ತಮವಾದ ಲಾಭನ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, 2ನೇ ಮನೇಲಿ ನಿಮಗೆ ಬುಧನ ಒಂದು ಸಂಚಾರ ಕೂಡ ಇದೆ. ಅಂದರೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಬುಧ ಗ್ರಹ 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ, ಮಾತು ನಾನು ಹೇಳಿದೆ ನೀವು ಆ ಥರದ ನಿರ್ಧಾರಗಳನ್ನ ತಗೋತೀರಾ ಅಂತ, ಆದರೆ ಅಷ್ಟೇ ಜಾಣ್ಮೆಯಿಂದನೂ ಕೂಡ ಮಾತಾಡ್ತೀರಾ. ಬಿಕಾಸ್ ಬುಧ ಇದ್ದಾನೆ ಅಲ್ವಾ, ಗುರು ಇದ್ದಾನೆ ಅಲ್ವಾ. ಬುಧ ಗುರು ಸಮಾಗಮ ಆದಾಗ ವಿದ್ಯೆನಲ್ಲಿ ಕೂಡ ತುಂಬ ಮುಂದಿರ್ತಾರೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಳ್ಳೆ ಸಮಯನೇ ಖಂಡಿತವಾಗ್ಲೂ ನಿಮಗಿದೆ. ಇನ್ನು ನಿಮಗೆ 3ನೇ ಮನೆ ಅಂತ ಬಂದಾಗ ಕೇತು ಮತ್ತು ಸೂರ್ಯರ ಒಂದು ಸಮಾಗಮ ಆಗುತ್ತೆ. ಅಂದರೆ 17ನೇ ತಾರೀಕು ಸೂರ್ಯ ಕೂಡ 2ನೇ ಮನೆಯಿಂದ 3ನೇ ಮನೆಗೆ ಬದಲಾವಣೆ ಆಗ್ತಾನೆ. ಸೊ ಧೈರ್ಯ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ. ಮತ್ತು ನೀವೇನಾದರೂ
ಏನಾದರೂ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಕೆಲಸಗಳನ್ನ ಮಾಡ್ತಾ ಇದ್ರೆ, ಮತ್ತು ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟಲ್ಲಿ ಯಾರೋ ವರ್ಕ್ ಮಾಡ್ತಿರೋ ನಿಮಗೆ ಸ್ನೇಹಿತರಾಗುವಂಥದ್ದು, ರಾಜಕೀಯದವ್ರು ಯಾರಾದರೂ ಸ್ನೇಹಿತರಾಗುವಂಥದ್ದು, ಅವರಿಂದ ಏನಾದರೂ ನಿಮಗೆ ಲಾಭಗಳು ಬರುವಂಥದ್ದು ಎಲ್ಲನೂ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಕೆಲವು ಸ್ನೇಹಿತರಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಜೊತೆಲಿ ಚೆನ್ನಾಗೇ ಇದ್ದು ಮತ್ತು ನಿಮ್ಮ ಬಗ್ಗೆನೇ ಬೇರೆಯವ್ರ ಹತ್ರ ಹೋಗಿ ಏನೋ ಹೇಳಿ ಆ ಮಾತುಗಳು ನಿಮ್ಮ ಕಿವಿಗೆ ಬಿದ್ದು ಮನಸ್ಸಿಗೆ ನೋವಾಗುವಂಥ ಸಂಭವ ಕೂಡ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲರನ್ನೂ ಸುಖ ಸುಮ್ಮನೆ ನಂಬಕ್ಕೆ ಹೋಗಬೇಡಿ. ಅದೇ ಹೇಳಿದ್ದು ಆ ಥರದ ನಿರ್ಧಾರ ತಗೋಬೇಡಿ ಅಂತ. ಸೊ ಯೋಚನೆ ಮಾಡಿ ಏನೇ ಕೆಲಸ ಕೊಟ್ಟರು, ಯಾರಿಗೇನೇ ನೀವು ಹೇಳಿದ್ರು ಕೂಡ ಈ ಮಾತಾಡಬೇಕಾ ಬೇಡವಾ, ಅಥವಾ ಈ ಕೆಲಸನ ತಗೋಬೇಕಾ ಬೇಡ, ಈ ವ್ಯಕ್ತಿ ಬಂದು ನಮ್ಮ ಹತ್ರ ಏನೋ ಹೇಳಿದ್ದಾರೆ ಇದು ನಂಬೇಕಾ ಬೇಡವಾ ಅಂತ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಇನ್ನು ನಿಮಗೆ 4ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಶುಕ್ರ 4ನೇ ಮನೇಲಿ ಇರೋದ್ರಿಂದ ನಾನು ಆಗಲೇ ಹೇಳಿದೆ, ಕುಜನು ಕೂಡ ಭೂಮಿಕಾರಕ, ಭೂಮಿಯಿಂದ ಲಾಭ ತಂದುಕೊಡ್ತಾನೆ ಅಂತ. ಖಂಡಿತ ಭೂಮಿಯಿಂದ ನಿಮಗೆ ಲಾಭಗಳೇನೋ ಸಿಗುತ್ತೆ, ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಗುರುವಿನ ಒಂದು ದೃಷ್ಟಿ ಅಂತ ನೋಡಕ್ಕೆ ಬಂದಾಗ 6ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಒಳ್ಳೆ ಜಾಗಗಳಲ್ಲಿ ಪೋಸ್ಟಿಂಗ್ ಆಗುವಂಥದ್ದು, ಅಥವಾ ಕೆಲಸ ನೀವೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಗುರುತಿಸ್ಕೊಳ್ಳುವಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು, ಕೋರ್ಟ್ ಕೇಸ್ಗಳಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು 8ನೇ ಮನೆಗೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಏನಿತ್ತು ನಿಮಗೆ ಕ್ರಮೇಣ ಕಮ್ಮಿ ಆಗುತ್ತೆ, ಅಥವಾ ಉತ್ತಮವಾದ ಔಷಧಿಗಳು ಸಿಗುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಸೊಲ್ಯೂಷನ್ ಅಂತೂ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ 9ನಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ, ಈ ಕಡೆ ಸೂರ್ಯಕೇತು ಮತ್ತು ಕಾಂಬಿನೇಷನ್ ಇರೋದ್ರಿಂದ ತಂದೆ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೇದಲ್ಲ. ಸೊ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಶನಿ ನಿಮಗೆ 10ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಅವಕಾಶಗಳಲ್ಲಿ ಸ್ವಲ್ಪ ಕುಂಠಿತ ಆದರೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆ ಬರಲ್ಲ. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ತುಂಬ ಉತ್ತಮವಾದ ಒಂದು ತಿಂಗಳೇ ಆಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ನಿಮ್ಮನ್ನು ಕಾಡುತ್ತೆ. ಯಾವುದೇ ರೀತಿಯಾದ ಆ ಥರದ ನಿರ್ಧಾರಗಳನ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ಕುಜ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗ್ಬಿಟ್ಟು ಬನ್ನಿ. ಮತ್ತು ಪ್ರತಿದಿನವೂ ಕೂಡ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಅಂದರೆ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕಾಗಿರ್ಬೋದು, ಅಥವಾ ನಿಮ್ಮನೆ ಹತ್ರನೇ ಇರುವಂಥ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ಬುಧವಾರದ ದಿವಸನೋ ಅಥವಾ ಶನಿವಾರದ ದಿವಸನೋ ಹೋಗಿ ತುಳಸಿ ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದು. ಇದಿಷ್ಟನ್ನು ಮಾಡ್ಕೊಂಡು ಬಂದರೆ ಸಾಕು, ನಿಮಗೆ ಬರೋಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದನೂ ಕೂಡ ನೀವು ಪಾರಾಗ್ಬೋದು. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು, ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.